2023ರಲ್ಲಿ ಚುನಾವಣೆ ಮತ ಎಣಿಕೆ ಸಂದರ್ಭದಲ್ಲಿ 202 ಮತಗಳಲ್ಲಿ ಟಿ ಡಿ ರಾಜೇಗೌಡರು ಗೆದ್ದರು ಅಂತ ಹೇಳಿ 3 ವರ್ಷ ಅವರು ಶಾಸಕರಾಗಿದ್ದರು. ಆಮೇಲೆ ನ್ಯಾಯಾಲಯಕ್ಕೆ ಜೀವರಾಜ್ ಅವರು ಹೋದರು. ನ್ಯಾಯಾಲಯದ ಆದೇಶದ ಮೇರೆಗೆ ಮರು ಮತ ಎಣಿಕೆಗೆ ಆದೇಶ ಮಾಡಿತು. ನ್ಯಾಯಾಲಯದ ಆದೇಶದ ಮೇರೆಗೆ ಚುನಾವಣಾ ಫಲಿತಾಂಶ ಪ್ರಕಟ ಆಯಿತು. ಆ ಚುನಾವಣಾ ಫಲಿತಾಂಶದಲ್ಲಿ 55 ಅಥವಾ 57 ಮತಗಳ ಅಂತರದಲ್ಲಿ ಜೀವರಾಜ್ ಗೆದ್ದರು ಅಂತ ಹೇಳಿ ಅವರಿಗೂ ಸರ್ಟಿಫಿಕೇಟ್ ಕೊಟ್ಟರು. ಅವರು ಇಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದರು. ಈಗ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ರಾಜೇಗೌಡರ ಅಧಿಕಾರವನ್ನು ಮರುಸ್ಥಾಪಿಸಿದೆ ಅಂತ ತಿಳಿದು ಬಂದಿದೆ. 21ನೇ ತಾರೀಕಿಗೆ ನ್ಯಾಯಾಲಯದ ದಿನಾಂಕವನ್ನು ಮುಂದೂಡಿದ್ದಾರೆ. ಅಂತಿಮ ತೀರ್ಪು ಏನು ಬರುತ್ತೆ ಅದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ವಿಧಾನಸಭೆಗೆ 6 ಬಾರಿ ಸ್ಪರ್ಧೆ ಮಾಡಿದ್ದೇನೆ. ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಿದ್ದೆ. ಸಹಕಾರಿ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದೀನಿ. ಕರ್ನಾಟಕದ ಮತ್ತು ಭಾರತದ ಚುನಾವಣಾ ಆಯೋಗದ ಬಗ್ಗೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ನಂಬಿಕೆ ಇದೆ. ಆ ನಂಬಿಕೆಯ ಪುನರ್ಸ್ಥಾಪನೆ ಆಗಬೇಕು. ಎರಡೂ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಜೀವರಾಜ್ ಅವ್ರದ್ದು ಮತ್ತು ರಾಜೇಗೌಡರದ್ದು ಇಬ್ಬರದ್ದು ಕೂಡ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರ್ದಾರು ಒಂದೊಬ್ಬರು ತಪ್ಪಾಗಿರಲೇಬೇಕು. ಆ ತಪ್ಪು ಯಾರ್ದು ತಪ್ಪಾಗಿದೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಸಿದ್ದಾರೆ, ಯಾವಾಗ ಮಾಡಿಸಿದ್ದಾರೆ, ಇದರ ಬಗ್ಗೆ ಒಂದು ಸಮಗ್ರ ತನಿಖೆಯನ್ನು ಸೋಮೋಟೋ ಚುನಾವಣಾ ಆಯೋಗ ಮಾಡಬೇಕಾಗಿತ್ತು. ಸೋಮೋಟೋ ತನಿಖೆ ನಡೆಸಿ ನಿಮ್ಮ ಮೇಲಿನ ನಂಬಿಕೆಯನ್ನು ಪುನರ್ಸ್ಥಾಪನೆ ಮಾಡಿ. ನಾವು ಅಂತಿಮವಾಗಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ, ಸರ್ವೋಚ್ಚ ನ್ಯಾಯಾಲಯ, ಆ ತೀರ್ಪನ್ನು ನಾವು ಸ್ವೀಕಾರ ಮಾಡ್ತೀವಿ. ನಮಗೆ ಭಾಳ ಸ್ಪಷ್ಟವಾಗಿದೆ, ಎರಡೂ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ರಾಜೇಗೌಡರ ಫಲಿತಾಂಶ ಸರಿ ಇದ್ದರೆ ಜೀವರಾಜ್ ಅವ್ರ ಫಲಿತಾಂಶ ತಪ್ಪಿರಬೇಕು, ಜೀವರಾಜ್ ಅವ್ರ ಫಲಿತಾಂಶ ಸರಿ ಇದ್ದರೆ ರಾಜೇಗೌಡರ ಫಲಿತಾಂಶ ತಪ್ಪಿರಬೇಕು. ಎರಡೂ ಚುನಾವಣಾ ಆಯೋಗನೇ ಮಾಡಿರೋದು. ಹಾಗಾಗಿ ಉತ್ತರದಾಯಿತ್ವ ಚುನಾವಣಾ ಆಯೋಗದ ಕೈನಲ್ಲಿದೆ. ಹಾಗೆ ಉತ್ತರ ನೀವು ಹೇಳಬೇಕು. ಏನಾದರೂ ಅಕ್ರಮ ನಡೆದಿದೆ ಅಂತ ನಿಮಗೆ ಅನಿಸಿದರೆ ಅದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಮತ್ತು ಯಾವಾಗಾಯಿತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರಿಗೆ ಲಾಭ ಮಾಡ್ಕೊಳ್ಳೋಕೆ ಮಾಡಿದ್ರು, ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆದಾಗ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇಲ್ಲದೇ ಇದ್ದರೆ ಊಹಾಪೋಹಗಳು ಜೀವರಾಜ್ ಕಡೆಯವರು ರಾಜೇಗೌಡರ ಮೇಲೆ, ರಾಜೇಗೌಡರ ಕಡೆಯವರು ಜೀವರಾಜ್ ಅವ್ರ ಮೇಲೆ ಆಪಾದನೆ ಹೊರಿಸುವಂಥ ರಾಜಕಾರಣ ನಡೆಯುತ್ತೆ ಹೊರತು ಸತ್ಯ ಏನು ಅಂತ ಸಾರ್ವಜನಿಕರಲ್ಲಿ ಗೊಂದಲ ಇರುತ್ತೆ. ಮತ್ತು ಚುನಾವಣಾ ಆಯೋಗದ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯೂ ಕೂಡ ಸಂಶಯಕ್ಕೆ ಒಳಪಡುತ್ತೆ. ಹಾಗೆ ಒಳಪಡಬಾರ್ದು ಅಂತಿದ್ದರೆ ನಿಮ್ಮ ಮೇಲಿನ ನಂಬಿಕೆಯನ್ನು ಪುನರ್ಸ್ಥಾಪಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ಪುನರ್ಸ್ಥಾಪನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅಂತಿಮವಾಗಿ ನ್ಯಾಯಾಲಯ ಏನು ತೀರ್ಪು ಕೊಟ್ಟರು ಕೂಡ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.